ಶಿರಾ ತಾಲೂಕು ಜಿ ರಂಗನಹಳ್ಳಿಯ ತೋಟದ ಮನೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರು, ಪುರದಮ್ಮನವರು ಹಾಗೂ ಕಾಳಿಕಾ ದೇವಿಯ ಆರಾಧನೆಯ ಪ್ರಧಾನ ಅರ್ಚಕರಾದ ಬೇಮರಾಜ್ ಮಾತನಾಡಿ, ಗುರುವಾರದಂದು ಮೇಲ್ಕುಂಟೆ ಗೊಲ್ಲಳ್ಳಿಯಲ್ಲಿ ಓರ್ವ ವ್ಯಕ್ತಿ ಮೆರವಣಿಗೆ ಸಮಯದಲ್ಲಿ ದೈವದ ಬಗ್ಗೆ ನಿಂದನೆ ಮಾಡಿದ್ದು ನಮ್ಮೆಲ್ಲರ ಮನಸ್ಸಿಗೆ ನೋವಾಗಿದೆ. ನಮ್ಮೆಲ್ಲರ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡುತ್ತಿರುವ ಈ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ದೇವರು ಚೌಡೇಶ್ವರಿ ಈಯಮ್ಮ ಪುರದಮ್ಮ, ಈಯಮ್ಮ ಕಾಳಿಕಾಂಬ ದೇವಿ. ಇಲ್ಲಿಂದ ಮೊನ್ನೆ ಗುರುವಾರ ಮಧ್ಯಾಹ್ನ ಒಂದು 2 ಗಂಟೆಗೆ ಮೇಲ್ಕುಂಟೆ ಗೊಲ್ಲಳ್ಳಿಗೆ ಹೋಯ್ತು ದೇವರು. ಅಲ್ಲಿಗೆ ಹೋದಾಗ ಏನಾಯ್ತು ಅಂದರೆ, ಸಂಜೆ ಹೊತ್ತು ಸುಮ್ಮನಿದ್ದು ಮೆರವಣಿಗೆ ಆಗ್ಬೇಕಾದ್ರೆ ಅವರು ಬೇರೆ ಥರ ಹೋಗಿ, ಇಲ್ಲೆಲ್ಲ ಯಾಕೆ ಬರ್ತೀರಾ, ಯಾಕೆ ಇದು ಮಾಡ್ತೀರಾ, ನಿಮ್ಮ ದೇವರಲ್ಲಿ ಏನು ಇದೈತಿ ಅನ್ನೋದು ಬೇರೆ ಥರ ಮಾತಾಡಿದ್ವಿ. ಈಗ ಅವ್ರು ನಮ್ಮ ದೇವರಲ್ಲಿ ಏನೈತೆ ಶಕ್ತಿ ನೋಡ್ಬೇಕಂದ್ರೆ ಅವರೇ ಬೇರೆ ಯಾರ ಕಲಿಸಿ ಕರ್ಕೊಂಡೋಗಿ ಅಮ್ಮನ ತಾಣಾಗಿ ಆ ಪ್ರಭಾವ ಏನೋ ಅಮ್ಮನ ಶಕ್ತಿಶಾಲಿ ಏನೈತಂತ ಅವ್ರು ಪರೀಕ್ಷೆ ಮಾಡ್ಬೋದು. ಅದು ಬಿಟ್ಬಿಟ್ಟು ಬೇರೆ ಥರ ಯಾರೇ ಇದು ಮಾಡಿದ್ದು ಈ ಥರ ಯಾರಿಗೂ ಮಾತಾಡ್ಬೋದು, ಬೇರೆ ಯಾರಿಗೂ ಬೇರೆ ಥರ ಸಂದೇಶ ಹೋಗ್ಬಾರ್ದಂತ ಇಲ್ಲಿಂದ ಇತ್ತಾದರೂ ಅವ್ರು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋಂತ ನಾವು ಹೇಳ್ತಾಯಿದ್ದೀವಿ. ಹಂಗಾಗ್ಬಿಟ್ಟು ಮುಂದೆ ಯಾವುದೇ ಥರ ಇದು ಮಾಡ್ದಂಗೆ ಹೋದೆ ಅವ್ರು ಏನು ತಪ್ಪು ಮಾಡ್ಯಾರ ಅವ್ರಿಗೊಂದು ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ನಮ್ಮಲ್ಲಿ ಕಳೆ ನಾವು ಕೇಳ್ಕೊತೀವಿ. ನಿಮ್ಮ ಈ ದಿವಸ ಇಲ್ಲಿ ನಮ್ಮ ಈ ದೇವತೆಗಳ ಮುಂದೆ ನಿಂತ್ಕೊಂಡು ಇವರು ಏನು ಪೂಜಾರತ್ನವ್ರು ಮಾತಾಡ್ತಾ ಇದ್ದಾರೆ, ಇವರು ಒಬ್ಬ ರೈತನಿಗೆ ಅನುಕೂಲ ಆಗೋಂಥ ಬೇರೆಯವರು ಕಡ್ಡಿನಾಗೆ, ಕಾಯಿನಲ್ಲಿ, ನಿಂಬೆಹಣ್ಣಿನಲ್ಲಿ ತೋರಿಸ್ತಾರೆ. ಆ ರೀತಿ ರೈತರಿಗೆ ಅನುಕೂಲ ಮಾಡಿಕೊಡೋಕೆ ಉದ್ದೇಶಕ್ಕೆ ಇವರು ಅಲ್ಲಿಗೆ ಹೋಗಿದ್ರು. ಅವತ್ತು ಒಂದು ಬೋರ್ ಪಾಯಿಂಟ್ ಮಾಡಿಕೊಡೋದಕ್ಕೆ. ಆ ಬೋರ್ ಪಾಯಿಂಟ್ ಮಾಡಿಕೊಡೋಕೆ ಹೋದ ಜಾಗದಲ್ಲಿ ನಿನ್ನ ದೇವ್ರು ಹೊತ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ, ನಾವು ದೇವ್ರ ಹೊತ್ಕೊಂಡಿದ್ದೀವಿ, ನಾವು ಬಂದಿದ್ದೀವಿ ಅಂತ ಕೇಳಿದಕ್ಕೆ, ನೀನು ಯಾವ ಊರಿಂದ ಬಂದರೆ ಏನೋ ನನ್ನ ಪಾಯಿಂಟ್ ಮಾಡು ಅಂತ ಬೇರೆ ಹೇಳಿದರೆ, ಇದು ಕುರುವು ಇನ್ನೊಂದು ಮತ್ತೊಂದಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ಥರ ಅಂಥ ವಿಚಾರಗಳಲ್ಲಿ ಅವರು ಪ್ರಯತ್ನ ಪಟ್ಟು ಇವರಿಗೆ ಸ್ವಲ್ಪ ನೋವುಂಟು ಮಾಡಿದ್ದಾರೆ. ಆ ನೋವುಂಟು ಮಾಡಿರ್ತಕ್ಕಂಥ ವಿಚಾರವಾಗಿ ಅವರು ಇನ್ನು ಮುಂದೆ ಇನ್ನೇನು ಮಾಡಬಾರ್ದು ಅನ್ನೋದಕ್ಕೆ ಇದು ಒಂದು ನಿಮಿಷ ಇವರು ಒಂದು ಏನು ದೇಹ ಉದ್ದೇಶ ಇಟ್ಕೊಂಡು ಧಾರ್ಮಿಕ ಭಾವನೆಯಲ್ಲಿ ಬೆಳೀತಾ ಇದ್ದಾರೆ, ಅದಕ್ಕೂ ಧಕ್ಕೆ ಆಗಬಾರ್ದು. ಆ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಪತ್ರಿಕಾಗೋಷ್ಠಿ ಮುಖಾಂತರ ಕರೆದು ಅದನ್ನೆಲ್ಲ ತಾವು ಪ್ರಚಾರ ಮಾಡಿ. ನನ್ನ ಹೆಸರು ಕೆಂಚಣ್ಣ ಅಂತ, ಉದ್ರಾಮನಹಳ್ಳಿ ನಮ್ಮದು. ನಾವು ಸುಮಾರು ಈಗ 2 ವರ್ಷದಿಂದ ಈ ತಾಯಿಗೆ ನಡ್ಕೊತಾ ಇದ್ದೀವಿ. ಮುಂಚೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಏನು ನಮ್ಮ ಮನೆಯವ್ರಿಗೆ ಬೆನ್ನು ನೋವು, ಕೈ ಕಾಲು ಹೊಡ್ತ, ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ನಾರ್ಮಲ್ ಅಂತ ಬರೋದು. ಕಾಯಿಲೆ ಮಾತ್ರ ವಾಶ ಆಗ್ತಿರಲಿಲ್ಲ. ಬರೇ ಸುತ್ಕೊಂಡು ಮನೆ ಕಂಬ್ತಿದ್ದೆ. ನಾವು ಈ ತಾಯಿಗೆ ಬಂದು ಮೊರೆ ಹಾಕಿದ ಮೇಲೆ ನಮಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎಮ್ಮ ತೊಡೆದಾಕಿ ನಮ್ಮನ್ನು ಇವತ್ತು ಮೇಲೆತ್ತಿದ್ದಾರೆ, ಕೆಳಗಿತ್ತಿದ್ದೆ, ಪೂರಾ ಪಾತಾಳಕ್ಕೆ ಬಿದ್ದಿದ್ವಿ ನಾವು. ನಮ್ಮನ್ನು ಕಾಪಾಡಿ ಇವತ್ತು ನಾವು ಮನುಷ್ಯನ ಥರ ಇವತ್ತು ಗುರುತಿಸ್ಕೊತಾ ಇದ್ದೀನಿ. ಕಾರಣ ಅಯ್ಯಮ್ಮನೇ. ಈ ಚೌಡೇಶ್ವರಿಯೇ ನಮಃ. ನನ್ನ ಹೆಸರು ಸಿದ್ದರಾಮೇಶ್ವರ ಅಂತ, ಉದ್ರಾಮನಹಳ್ಳಿ ನಮ್ಮದು. ನಾವು ಸುಮಾರು ಇಲ್ಲಿಗೆ 2 ವರ್ಷದಿಂದಲೂ ಈ ತಾಯಿಗೆ ನಾವು ನಡ್ಕೊಳ್ತಾ ಇದ್ದೀವಿ. 2 ವರ್ಷದಿಂದ ನಡ್ಕೊಳ್ತಾ ಇದ್ದೀವಿ ಅಂತಂದರೆ ಈ ತಾಯಿ ಚರಿತ್ರೆ, ಮಹಿಮೆ ಇನ್ನೊಂದು ನಮಗೆ ಗೊತ್ತಾದ ಮೇಲೆ ನಾವು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ವಿ. ಅದರಿಂದ ಆಚೆ ನಮ್ಮ ಜೀವನ ಹೆಂಗಿತ್ತು ಅಂತಂದರೆ ನಾನು ಹೇಳ್ಕೋಬಾರ್ದು. ನಾನು ಎಷ್ಟೋ ಸರಿ ಆತ್ಮಹತ್ಯೆಗೆಲ್ಲ ನಾನು ಪ್ರಯತ್ನ ಪಟ್ಟಿದ್ದೆ. ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ನಾನು ಉಳಿಸಿದ್ದು ಈ ಅಮ್ಮ, ನನ್ನ ಕೈಲಿ ಹಿಡ್ತಿದ್ದು ಈ ಅಮ್ಮ. ನಮ್ಮ ಏನೆಲ್ಲ ಇವತ್ತು ನಾನು ಒಂದು ಯಶಸ್ವಿ ಮೆಟ್ಲು ಹತ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣಕರ್ತೆ ಈ ತಾಯಿ. ನಮ್ಮ ಕಣದಲ್ಲೂ ಸಹ ನಾವು ಆ ತಾಯಿ ಹೆಸರು ಹೇಳ್ಕೊಂಡು ಇವತ್ತು ಒಂದು ತನ್ನ ಉಮ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ಮರಿಯೆಲ್ಲ ನಾವು ನೆಮ್ಮದಿಯಾಗಿದ್ದೀವಿ. ನಮ್ಮ ಜಮೀನಿನಲ್ಲಿ ಸಹ ನಾವು ಒಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಒಳ್ಳೆ ವ್ಯವಹಾರಗಳ್ನೂ ಸಹ ಮಾಡ್ತಾಯಿದ್ದೀವಿ. ಆದರೆ ಈ ತಾಯಿ ಇಷ್ಟೊಂದು ಬೆಳಕಾಗುತ್ತೆ ಅಂತ ಮೊನ್ನೆ ಗುರುವಾರದ ದಿವಸ ಇಲ್ಲಿಂದ ಏನೆಲ್ಲ ಭಕ್ತಾದಿಗಳು ದೇವ್ರು ಕರ್ಕೊಂಡು ಗೊಲ್ಲಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಕಿಡಿಗೇಡುಗಳು ಉದ್ದೇಶಪೂರ್ವಕವಾಗಿ ಆ ತಾಯಿ ಹೆಸರು ಕೆಡಿಸ್ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಏನೆಲ್ಲ ಗಲಾಟೆ ಗದ್ದಲ ಮಾಡಿ, ಏನೆಲ್ಲ ಪೂಜಾರಪ್ಪ ಅವ್ರನ್ನ ಅವಮಾನ ಮಾಡಿ, ನಾನಾ ಮಾತೆಲ್ಲ ಬಾಯಿಗೆ ಬಂದಂಥ ಮಾತುಗಳನ್ನೆಲ್ಲ ಆಡಿ ಅವ್ರಿಗೆ ಏನೆಲ್ಲ ನೋವುಂಟು ಮಾಡಿದ್ದಾರೆ. ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ನಿಮಗೆಲ್ಲ ಕೈ ಮುಗಿದು ಬೇಡ್ಕೊತೀನಿ, ಅವ್ರ ಮನಸ್ಸು ನೋವಾಗಿದೆ, ದಯಮಾಡಿ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡಿ ಕಾನೂನು ರೀತಿಯಲ್ಲಿ. ನನ್ನ ಹೆಸರು ದೇವರಾಜಪ್ಪ ಅಂತ. ನನಗೆ ಈ ದೇವ್ರ ಪರಿಚಯ ಇರಲಿಲ್ಲ. ಯಾರೋ ಒಬ್ಬರು ಭಕ್ತಾದಿಗಳು ನನ್ನ ಕರ್ಕೊಂಬಂದು ಈ ದೇವಸ್ಥಾನಕ್ಕೆ ಬಿಟ್ಟರು. ನಾನು ಸುಮಾರು ಇಲ್ಲಿಗೆ 5 ವರ್ಷದಿಂದ ಕಾಯಿಲೆ ಮಲಗಿದ್ದೆ. ಎಲ್ಲ ಇಡೀ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ.
ನಾನಿರೋದು ಬೆಂಗಳೂರಲ್ಲಿ. ಸುತ್ತಿದ್ರು ನನಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ನೆಗೆಟಿವ್ ಏನೂ ಇಲ್ಲ ಅಂತ ಬರೋದು. ದೇವಸ್ಥಾನಕ್ಕೆ ಹೋದರೆ ಅವ್ರು ಮಾಟ ಮಾಡ್ಯವ್ರು ಇವ್ರು ಮಾಟ ಮಾಡ್ಯವ್ರು ಅಂತ ದೇವ್ರುಗಳು ಪಂಡಿತರುಗಳು ಇದು ಹೇಳಿದರು. ಎಲ್ಲೂ ಪ್ರತಿಫಲ ಸಿಕ್ಕಲಿಲ್ಲ. ಹುಬ್ಳಿ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಲ್ಲೂ ಸುತ್ತಮಂದೆ. ಕೊನೆ ಲಾಸ್ಟ್ಗೆ ಯಾರೋ ಒಬ್ಬರು ಹೇಳಿದರು ಇಲ್ಲಿಗೆ ಹೋಗೋ ನೋಡೋಣ ಅಂತಂದು ಬಂದೆ. ಬಂದ ಮೇಲೆ ನನಗೊಂದು 4 ಆಣೆ ಭಾಗ ಕಡಿಮೆ ಆಯಿತು. ಅವ್ರೇನು ಕೊಟ್ಟರೋ ಒಂದು ಪ್ರಸಾದ ಕೊಟ್ಟರು, ಕಡಿಮೆ ಆಯಿತು. ನನಗೊಂದು ಸ್ವಲ್ಪ ನಂಬಿಕೆ ಬಂತು. ನಂಬಿಕೆ ಬಂದಾಗ ಇವರೆಲ್ಲ ನಮ್ಮೂರುಗಳಿಗೆ ಕರ್ಕೊಂಬರ್ತಿದ್ರು. ನಾವು ಜೊತೆಯಲ್ಲೇ ಓಡಾಡಿದ್ವಿ. ಈಗ ಕೇಳಿದ್ವಿ ಪೂಜಾರಪ್ಪನ, ಹಿಂಗಿನ್ನೂ ನನಗಿದೈತೆ, ಮನೆಗೆ ಬರಬೇಕಪ್ಪ ಅಂತ ಪೂಜಾರಪ್ಪರು ಹೇಳಿದರು. ಮನೆಗೆ ಬರಬೇಕು ಅಂತ ಹೇಳಿಲ್ಲ, ಇಲ್ಲಿಗೆ ಬರಬೇಕು ಅಂತ ಅಂದರು. ಇಲ್ಲಿ ಬರೋ ಬದಲು ನಮ್ಮೂರಿಗೆ ಕರ್ಸೋಣ ಈ ಅಮ್ಮನ, ನಮ್ಮ ಮನೆಗೆ ಒಂದಿನ ಬಂದು ಹೋಗಲಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮದೇ ದೇವ್ರು ಬಂದಂಗೆ ಆಗುತ್ತಲ್ಲ, ಮನೆಗೆ ದೇವ್ರು ಬಂದು ಅಂತ ನಾನು ಅಂದ್ಕೊಂಡು ಈಗ ಒಪ್ಪತ್ತು ಇವ್ರನ್ನ ಕೇಳಿದೆ. ಆಯಿತು ಹೋಗೋಣ ಅಂದರು. ನಾನು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ಎಲ್ಲ ಮಾಡಿದೆ. ಅವತ್ತು ಸಾಯಂಕಾಲ ಹಿಂಗೆ ಸಮಸ್ಯೆಗಳು ಊರಿನಲ್ಲಿ ಅದಕ್ಕಿಂತ ಮುಂಚೆಲೂ ನಡೀತಲೇ ಇತ್ತು ಇದು. ಅಲ್ಲಿ ನಾನು ಒಬ್ಬಂಟಿಗ ನಾನು, ಅಕ್ಕಪಕ್ಕ ಸಂಬಂಧಗಳು ಕಡಿಮೆ, ನನಗೆ ಗಲಾಟೆ ಮಾಡಿದರು. ನಾನು ಹೇಳಿದೆ ಅವ್ರಿಗೆ ಹೇಳೋ ಅಷ್ಟೆಲ್ಲ, ಈ ಕೆಲಸ ಮುಗಿಲಿ, ಬೆಳೆಯನ್ನ ಶನಿವಾರ ಮಾತಾಡೋಣ ಅಂತ. ಅದಕ್ಕೆ ಒಪ್ಪತ್ಕೊಂಡು ಹೋದ್ರೆ ಮತ್ತೆ ಬಂದು ಗಲಾಟೆ ಶುರು ಮಾಡಿ ನನಗೆ ಲೋ ಬಿ ಪಿ, ಆವಾಗ ಟೆನ್ಷನ್ಗೆ ತಲೆ ಸುತ್ತ ಬಂದು ಬಿದ್ದೋಗ್ತೀನಿ. ಆವಾಗ ಇವ್ರನ್ನ ಪೂಜಾರಪ್ಪನ ಒಂದು ಸ್ವಲ್ಪ ಮರ್ಯಾದೆ ಇಲ್ದಂಗೆ ಕೊಡ್ದಂಗೆ ಮಾತಾಡಿದರು. ನನಗೆ ತಡ್ಕೊಂಬಕ್ಕಾಗಲ್ಲ, ತಲೆ ಸುತ್ತ ಬಂದುಬಿಟ್ಟು ಬಿದ್ದೋದೆ. ನಾನು ಬಿದ್ದೋದ್ಮೇಲೆ ಮತ್ತೇನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ಈ ತಾಯಿ ನಂಬಿದ ಮೇಲೆ ನನಗೆ ಇವತ್ತು ಒಂದು 50% ಇನ್ನೂ ಐತೆ. ನಾನು ಕ್ಲಿಯರ್ ಆಗೈತೆ ಅಂತ ಹೇಳೋಕ್ಕೆ ತಯಾರಿಲ್ಲ, ಇನ್ನೂ ಐತೆ. ನನ್ನ ಕೆಲಸನೇ ಮುಗಿಲಿಲ್ಲ, ಎಲ್ಲ ಅರ್ಧಕ್ಕರ್ಧ ನಿಂತೋಯ್ತು. ಅವತ್ತು ಸಾಯಂಕಾಲ ಇರಬೇಕಾಯ್ತಾಯಮ್ಮ, ಇರೋಕ್ಕಾಗಲಿಲ್ಲ, ಬಂದುಬಿಟ್ಟು ಇಷ್ಟ ಆಯಿತು ನಮ್ಮ ಪರಿಸ್ಥಿತಿ. ಇದಕ್ಕೆ ಪರಿಹಾರ ಏನು, ಯಾವ ಥರ ನ್ಯಾಯ ಸಿಗುತ್ತೆ? ನನಗೂ ನ್ಯಾಯ ಸಿಗಬೇಕು, ಅವ್ರಿಗೂ ಸಿಗಬೇಕು.